ನಮಸ್ಕಾರ ದೇವರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಗಾಯ್ಸ್, ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ, ಯಾಕಂದರೆ ಡ್ಯೂ ಟು ಮೈ ವರ್ಕ್ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಆದ್ದರಿಂದ ಕ್ಷಮೆ ಇರಲಿ. ನನ್ನ ಮೊದಲು ವಿಡಿಯೋಗೆ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರು ಹಂಗೆ ಸಪೋರ್ಟ್ ಮಾಡಿ ಈಗಲೂ. ಸೊ ಏನು ಹೇಳ್ತೀನಿ ಅಂದರೆ, ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್ ಅಂತಾರಲ್ಲ, ಸೊ ಹಂಗೆ ಮತ್ತೆ ಶುರು ಮಾಡೋಣ ವಿಡಿಯೋ ಮಾಡೋಕ್ಕೆ. ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಮಾಡಬೇಕು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಸೊ ಸಾರಿ ಫಾರ್ ದ್ಯಾಟ್. ಅದನ್ನು ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಗಾಯ್ಸ್ ನೋಡಿ, ಐಸ್ ಬೀಳ್ತಾ ಇದೆ ಜಪಾನಲ್ಲಿ. ಪ್ರೆಸೆಂಟ್ಲಿ -2 ಡಿಗ್ರಿಗೆ ಹೋಗಿದೆ. ಸೊ ಲೈಕ್ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಲೈಕ್ ಎಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನನಗೆ ಏನೋ ಒಂಥರ ಖುಷಿ. ಚಳಿ ಆಗ್ತಾ ಇದೆ, ಬಟ್ ಆದರೂ ನನಗೇನೋ ಒಂಥರ ಖುಷಿ. ನೋಡಿ, ಐಸ್ ಎಲ್ಲ ತುಂಬ ಹೊತ್ತಿಂದ ಬೀಳ್ತಾ ಇದೆ ಐಸ್. ನೋಡಿ, ಮನಮೋಹಕ ದೃಶ್ಯವನ್ನು ನೋಡಿ ಆನಂದಿಸಿ ಎಲ್ಲರೂ. ತುಂಬ ಹೊತ್ತಿಂದ ಬೀಳ್ತಾ ಇದೆ ಅಂತ ಅನಿಸುತ್ತೆ. ಹಂಗೆ ಒಂದ್ಸರಿ ರೇಲ್ ಪಾರ್ಕ್ ಹೋಗಿ, ನಮ್ಮ ಚಿಕ್ಕ ರೇಲ್ ಇದೆ ಅಲ್ಲಿ ಕುತ್ಕೊಂಡು ನೋಡಿ ಐಸ್ ಹೆಂಗೆ ಬೀಳ್ತಾ ಇದೆ ಅಂದರೆ ಚಳಿ ತಡೆಯೋಕ್ಕಾಗ್ತಾಯಿಲ್ಲ. ಬಟ್ ಆದರೂ ಲೈಕ್ ಈ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನೋಡಿ, ನಮ್ಮ ಚಿಕ್ಕದು ನಮ್ಮದು ರೇಲಿದೆ. ನೋಡಿದ್ರಲ್ಲ, ನೋಡಿ ಇದೆ ನಮ್ಮದು ಚಿಕ್ಕದು, ಏನಂತಾರೆ, ರೈಲ್ವೆ ಬೋಗಿ ಚಿಕ್ಕದು. ಡ್ರೈವರ್ ಇಲ್ಲ ಸದ್ಯಕ್ಕೆ. ಡ್ರೈವರು ಎಸ್ಎಮ್ಮಿಗೆ ಹೋಗಿದ್ದಾರೆ, ಐ ಮೀನ್ ಬ್ರೇಕ್ ತೊಗೊಂಡಿದ್ದಾರೆ. ಇನ್ಕ್ರೆಡಿಬಲ್ ಅಲ್ಲ? ಮೇ ಬಿ ಗಾಯ್ಸ್, ವೆದರು ಲೈಕ್ ಆಲ್ಮೋಸ್ಟ್ 1 ಗಂಟೆ ಗಂಟ ಹಿಂಗೆ ಇರುತ್ತೆ ಫೋರ್ಕಾಸ್ಟ್ ಪ್ರಕಾರ. ಇವಾಗ 11 ಗಂಟೆ ಆಗಿದೆ ಜಪಾನಲ್ಲಿ ಟೈಮು. ಮೈ ಗಾಡ್, ಚಳಿ ತಾಳೇನು ಈ ಚಳಿಯ. ಇವಾಗ ಒಂದು ಸ್ವಲ್ಪ ಕಮ್ಮಿ ಆಯಿತು. ಏನು ಗೊತ್ತಾ, ನಾನು ನನ್ನ ಕ್ಯಾಮ್ರಿನ ತಗೊಂಡು ಹೋಗೋಣ ಅಂದ್ಕೊಂಡೆ, ಆದರೆ ಆಯ್ಸಲ್ವಾ, ಆಮೇಲೆ ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೆ. ಅದಕ್ಕೇ ನಾನು 2 ವೀಲರ್ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ. 4 ವೀಲರ್ ಬೇಡ, ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ 2 ವೀಲರ್ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, 2 ವೀಲರ್ ಬಂದ್ಬಿಟ್ಟು R15 ಗೊತ್ತಲ್ಲ ನಿಮಗೆ? ನೋಡಿ, ಇದೇ R15. ಜಸ್ಟ್ ಜೋಕಿಂಗ್ ಗಾಯ್ಸ್, ನನ್ನ ಹತ್ರ ಯಾವ ಕಾರು ಇಲ್ಲ. ನಾನು ಸ್ವಲ್ಪ ಲೈಕ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ. ನನಗೆ ಸ್ವಲ್ಪ ಪರ್ಚೇಸಿಂಗು ಇತ್ತು, ಅದಕ್ಕೋಸ್ಕರ ಬಂದಿದ್ದೆ ಅಷ್ಟೇ. ಸೊ ಇಷ್ಟೇ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪ್ಲೀಸ್ ಸಪೋರ್ಟ್.